ಧಾರವಾಡ ಜಿಲ್ಲೆಯ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯ ಅಧ್ಯಕ್ಷರಾದ ವಿನಯ್ ಕುಲಕರ್ಣಿ ಇವರ ಜನ್ಮದಿನದ ನಿಮಿತ್ತವಾಗಿ ವೈಶುದೀಪ್ ಫೌಂಡೇಶನ್ ಸಂಸ್ಥಾಪಕಿ, ಅಧ್ಯಕ್ಷೆ, ಕೆಎಂಎಫ್ ನಿರ್ದೇಶಕಿ ಹಾಗೂ ವೈಶುದೀಪ್ ಫೌಂಡೇಶನ್ನಿನ ರೂವಾರಿ ಮತ್ತು ಕರ್ನಾಟಕ ವನ್ಯಜೀವಿ ಮಂಡಳಿ ಸದಸ್ಯೆ ಕುಮಾರಿ ವೈಶಾಲಿ ಕುಲಕರ್ಣಿ ನೇತೃತ್ವದಲ್ಲಿ ಧಾರವಾಡದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ 1 ಲಕ್ಷ ರೂಪಾಯಿ ಮೌಲ್ಯದ ಹಾಸಿಗೆ ಮತ್ತು ಹೊದಿಕೆಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ, ವೈಶುದೀಪ್ ಫೌಂಡೇಶನ್ನಿನ ಸಂಸ್ಥಾಪಕಿ ಅಧ್ಯಕ್ಷೆ ಶಿವಲೀಲಾ ಕುಲಕರ್ಣಿ ಅವರು ತಾವು ಪ್ರತಿ ವರ್ಷ ತಮ್ಮ ಯಜಮಾನರ ಹುಟ್ಟುಹಬ್ಬದ ದಿನವಾಗಿ ಸಾರ್ವಜನಿಕರ ಸೇವೆ ಮಾಡುತ್ತಲೇ ಬಂದಿದ್ದೇವೆ. ಸಾಮಾಜಿಕ ಕಳಕಳಿಗೆ ಸ್ಪಂದಿಸುತ್ತಲೇ ಬಂದಿದ್ದೇವೆ. ಕಳೆದ ಬಾರಿ 5 ಆಂಬ್ಯುಲೆನ್ಸ್ಗಳನ್ನು ಜಿಲ್ಲಾ ಆಸ್ಪತ್ರೆಗೆ ನೀಡಿದ್ದೇವೆ. ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳನ್ನು ವಿತರಿಸಿದ್ದೇವೆ. SSLC ಮ್ಯಾಟ್ರಿಕ್ ಹುಡುಗರಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ಮಾಡಿದ್ದೇವೆ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಅವರಿಗೆ ಉಚಿತ ಟ್ಯೂಷನ್ಗಳು ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಈ ವರ್ಷ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ 350 ಹಾಸಿಗೆ ಹಾಗೂ 350 ಹೊದಿಕೆಗಳನ್ನು ಜಿಲ್ಲಾ ಆಸ್ಪತ್ರೆಗೆ ಕೊಟ್ಟಿದ್ದೇವೆ. ಜಿಲ್ಲಾ ವೈದ್ಯಾಧಿಕಾರಿ ಗಾಬಿ ಅವರ ಸಮ್ಮುಖದಲ್ಲಿ ಇವುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ ಸರ್ಜನ್ ಆಗಿರುವ ಸಂಗಪ್ಪ ಗಾಬಿ ಕೂಡ ಮಾತನಾಡಿದರು. ಪಾಲಿಕೆ ಸದಸ್ಯರಾದ ರಾಜಶೇಖರ್ ಕಮ್ತಿ ಕೂಡ ಮಾತನಾಡಿದರು. ದೀಪಾ ನೀರಲ್ಕಟ್ಟಿ ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅರವಿಂದ್ ಏಗನಗೌಡರು ಕೂಡ ಮಾತನಾಡಿದರು. ತಮ್ಮ ನೆಚ್ಚಿನ ಯುವ ನಾಯಕ, ಯುವ ರಾಜಕಾರಣಿ ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ಆಯುರ್ ಆರೋಗ್ಯ, ದೀರ್ಘಾಯುಷ್ಯ, ರಾಜಕೀಯ ಅಧಿಕಾರ, ಸಾಮಾಜಿಕ ಅಧಿಕಾರ, ಎಲ್ಲ ಅಧಿಕಾರ ಅವರಿಗೆ ಲಭಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು, ವಿನಯ್ ಕುಲಕರ್ಣಿ ಅಭಿಮಾನಿಗಳು ಹಾಗೂ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ, ನೇರವಾಗಿ ನಾವು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಅವರ ಅಭಿಮಾನಿಗಳು ಹಾಗೂ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಅವರ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಏನೇನು ಮಾತನಾಡಿದರು ಅವ್ರ ಬಗ್ಗೆ ಅಂಬುದನ್ನು ಕೇಳೋಣ ಬನ್ನಿ. ಅದು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಕೆಲಸಕ್ಕೆ 9,90,00,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದು. ವೈಯಕ್ತಿಕವಾಗಿ ಅವರಿಗೆ ತುಂಬ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಮತ್ತು ಬೇರೆ MCH ಕೂಡ ಅವ್ರ ಟೈಮಲ್ಲಿ ಅವ್ರ ಫೌಂಡೇಶನ್ ಆಗಿರೋದು. ಇವತ್ತು ಒಂದು ಡೆಲಿವರಿ ನಾವು ಬಂದಾಗ 350-360 ಇತ್ತು. ಇವತ್ತು ಎವರೇಜ್ 450, 460, 490 ಡೆಲಿವರಿ ಹೋಗ್ತಾ ಇದೆ. ಅಂದರೆ ಏನಪ್ಪ ಅಂತಂದ್ರೆ ಈ ಜನರಲ್ಲಿ ಒಂದು ನಂಬಿಕೆ ಹುಟ್ಟಿದೆ. ಜೊತೆಗೆ ಅವ್ರು ಮಾಡಿರುವಂಥ ಕೆಲಸಕ್ಕೆ ಅವ್ರು 750 ಸೊ ಕೆಲವೊಬ್ಬರಿಗೆ ಮಾತ್ರ ಅದು ಅವರಲ್ಲಿದೆ. ಅದೇ ರೀತಿ ದೇವರವರಿಗೆ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಇನ್ನಷ್ಟು ಪದ ಅವರಿಗೆ ಒಂದು ಯಶಸ್ಸು ಕೊಡಲಿ, ಎಲ್ಲ ಒಳ್ಳೆದ ಉದ್ಯೋಗ ಸಿಗಲಿ. ಮತ್ತು ಅನಾರೋಗ್ಯ ಕೂಡ ಮತ್ತೊಮ್ಮೆ ಬಿಲೆಗಡಿ ಹಾಕಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಮತ್ತು ಬೆಡ್ಶೀಟ್ ಒಂದು ಪ್ಯಾಕೆಟ್ ಕೊಡೋದಕ್ಕೆ ಅವರಿಗೆ ತುಂಬ ಧನ್ಯವಾದ ಮಾತಾಡಲಿಕ್ಕೆ ತಮಗೆ ಧನ್ಯವಾದಗಳು. 15 ವರ್ಷದಿಂದ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ಕೊಂಡು ಬಂದು, ಆದರೆ ಈ ವರ್ಷ ಶಿಗ್ಗಾಂವಿ ಒಳಗೆ ಇಲೆಕ್ಷನ್ ಇರೋದ್ರಿಂದ, ಆಮೇಲೆ ಎಲ್ಲ ಲೀಡರ್ಸಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಏನೋ ಒಂದು ಕಾರ್ಯಕ್ರಮ ಮಾಡೋಣ ಅನ್ಕೋತ ವಿಚಾರ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ರಾಜಕೀಯ ಕಾಲ್ ಮಾಡಿದ್ರು. ಯಾಕಂದ್ರೆ ಸಿವಿಲ್ ಹಾಸ್ಪಿಟಲ್ ಒಳಗೆ ಹಣ್ಣು ಹಾಲು ಕೊಡೋಣ ಅಂತ ಹೇಳಿ ನನ್ನ ಗಾಬಿ ಸರಿಗೆ ಹಚ್ಚಿದೆ. ಸರ್ ಏನು ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ಹೇಳಿ, ನೋಡ್ರಿ ಮೇಡಮ್ ಏನು ಮಾಡ್ತಾರೆ ನೋಡ್ರಿ ಅಂತ. ಮತ್ತೆ ನನ್ನ ರಾಜಕೀಯ ಹಿಂಗೆ ಕೊಟ್ಟರೆ ಹೇಗಾಗ್ತೈತಿ ಇಲ್ಲಬೇಕಂದ್ರೆ ಎಲ್ಲ ರೇಂಜ್ ಮಾಡ್ತೀನಿ, ಮಾಡೇ ಬಿಡೋಣ ಅಂತ ಹೇಳಿ ಭಾಳ ಕಡಿಮೆ ಟೈಮ್ ಒಳಗೆ ಇದನ್ನ ವಿಚಾರಗಳನ್ನು ಮಾಡ್ಕೊಂಡು ನಾವು ಮಾಡಿದ್ವಿ. ಬಹಳಷ್ಟು ನಾವು ಸಂದರ್ಭದೊಳಗೆ ಏನೋ ಒಂದು ಕೆಲಸ ಮಾಡ್ತೀವಿ, ಅದು ಶಾಶ್ವತವಾಗಿ ಉಳಿಯಂಗಿಲ್ಲ. ಒಂದು 6 ತಿಂಗಳು, 1 ವರ್ಷ ಅನುಕೂಲ ಆಗುವಂಥದ್ದು ಏನಾರು ಮಾಡೋಣ ಅಂತೇಳಿ ನಮ್ಮ ಬೆಡ್ಶೀಟ್ ಮತ್ತು ರಗ್ಗುಗಳನ್ನು ಕೊಡುವಂಥದ್ದು ಕಾರ್ಯಕ್ರಮ ಈ ಸಲ ಹಮ್ಮಿಕೊಂಡ್ವಿ. ಆದರೆ ಬಹಳ ತರಾಂತರಗಳು ಆಗಿರೋದ್ರಿಂದ ಆಮೇಲೆ ಅವತ್ತು ಎಲ್ಲ ಲೀಡರ್ಸನ್ನು ಬರ್ಡೇ ಸೆಲೆಬ್ರೇಷನ್ ಈಗ ಶಿಗ್ಗಾಂವಿಗೆ ಹೋಗೋದ್ರಿಂದ ಅವತ್ತು ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಅದನ್ನು ಬಹಳ ಸಣ್ಣ ಕಾರ್ಯಕ್ರಮ ಇಟ್ಕೊಂಡು, ಯಾಕಂದ್ರೆ ಅನುಕೂಲ ಆಗಬೇಕಂತ ಹೇಳಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಿರ್ತೀವಿ. ಅದು ಹುಟ್ಟಿದ
ಉಪಯೋಗ ಆಗ್ತೈತಿ ಅಂದ್ಕೊಂಡು ಇವತ್ತು ಯಾರಿಲ್ಲಿ ಹತ್ತಿರದಿರಿ ಅವ್ರು ಇಷ್ಟ ಕರ್ಕೊಂಡು ನಾನು ಹೇಳಿ ದೊಡ್ಡ ಕ್ಯಾಂಪ್ ಇಟ್ಬಿಟ್ರೆ ಇಟ್ಟು ಒಂದು 100-200 ಮಂದಿ ಕಣ್ಣಿನ ಆಪರೇಷನ್ ಮಾಡಿಸಿದ್ರೆ ಮತ್ತು ತಿರ್ಗಿ ಅವರು ಒಬ್ಬರಿಗೆ ಹಾರ್ಟಿನ ಪ್ರಾಬ್ಲಮ್ ಇತ್ತು ಅಂಥವ್ರೆಲ್ಲ ನೋಡಿ ಕರ್ಕೊಂಡೋಗಿ ಇದು ಸರ್ SDM ಹಾಸ್ಪಿಟ್ಲ್ ಅಲ್ಲಿ ಕರ್ಕೊಂಡು ಅವ ಸ್ವತಃ ನಿಂತ ಅಲ್ಲಿ ನಮ್ಮಂತರ ಕಳಿಸಿದ್ರೆ ಹೋಗ್ಬಾರ್ದು ಡಾಕ್ಟರ್ ಫೋನ್ ಮಾಡಿ ಹಿಂಗೆ ಸಮಾಜದಾಗ ಅವ್ರು ಹೆಂಗೆ ಅವ್ರು ಕಿತ್ತು ಅಂದ್ರೆ ಅವ್ರು ಯಾರಿಗೋ ಒಬ್ರಿಗೆ ಬಡವ್ರು ಆಗೈತಂದ್ರೆ ನಮ್ಗೆ ತೊಂದ್ರೆಪ್ಪ ಅನ್ನುವಂಥ ವಿಚಾರ ಇಟ್ಕೊಂಡೆ ಸಮಾಜದಾಗ ಕೆಲಸ ಮಾಡ್ತಾರೆ. ಸಾಹೇಬ್ರು ನಮ್ಮ ಸಾಹೇಬ್ರ ಹಾಕಿದ್ರೆ ಯಾರು ಒಂದು ಹೇಳ್ಬೇಕಂದ್ರೆ ಬಡವ್ರು ಯಾರು ಬಂದಿಲ್ಲಪ್ಪ ನಂದು ಹಿಂಗೆ ತೊಂದರೆ ಐತಂದ್ರೆ ಸಾಕ ತೂಗಡಿ ನಡಿ ಮಾಡ್ಕೊಂತಾರೆ. ಇಂಥ ಇದ್ದಲ್ಲಿ ಸಮಾಜದೊಳಗೆ ಭಾಳ ಮಂದಿ ರಾಜಕಾರಣಿಗಳು ಅದ ಇಲ್ಲಲ್ಲ ಏನಪ್ಪ ಕೊಡ್ಬೇಕಂದ್ರೆ ವಿಚಾರ ಮಾಡ್ತಾರೆ. ಈಗ ನೋಡ್ತಾರೆ ಒಮ್ಮೆ ಸಡನ್ಲಿ ಸಾಹೇಬ್ ಹೇಳ್ದಂಗೆ ಅವ್ರು ಕೇಳಿದ 300 ಆಕಾರ ಕೊಟ್ಟಿದ್ದು 700 ಅದಕ್ಕೇನಿತ್ತಲ್ಲ ಹಿಂಗೆ ಸಾಹೇಬ್ರು ಬರ್ತಾರೆ ವಿಶ್ರಾಮಣೆ ಮಾಡ್ತಾರೆ ಅಂತೇಳಿ ಮಾತಾಡಕ್ಕೆ ಏನು ಅವಕಾಶ